ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿಗಳಂತ ಶ್ರೀ ಎಂ.ವೈ. ಮೆಣಸಿನಕಾಯಿ ಸರ್ ಅವರೇ, ಇಲ್ಲಿಯ ಪ್ರಿನ್ಸಿಪಾಲ್ ಹೆಡ್ ಮಾಸ್ಟರ್ ಅಂತ ಚೇಳಗೇರಿ ಸರ್ ಅವರೇ, ಮತ್ತೆ ನನ್ನ ಸಹೋದ್ಯೋಗಿಗಳಾದ ಡಾಕ್ಟರ್ ವನಿತಾ ಮೆಟ್ಕೋಟ್ ಮೇಡಮ್ ಅವರೇ, ಇತರ ಗಣ್ಯ ವ್ಯಕ್ತಿಗಳೇ ಮೇಲೆ ಆಫ್ ದ ಸ್ಟೇಜ್ ಎಲ್ಲ ಗಣ್ಯ ವ್ಯಕ್ತಿಗಳು, ತಾವೆಲ್ಲ ಸಾಹಿತಿಗಳಿದ್ದೀರಿ, ಶಿಕ್ಷಕಿಯಿರಿ, ಮುದ್ದು ಮಕ್ಕಳೇ. ಮೊದಲಿಗೆ ಶ್ರೀಮತಿ ಶಾಂತಾದೇವಿ ಮಹಾಲಿಂಗಪ್ಪ ಬಣಕಾರ ದತ್ತಿ ನಿಮಿತ್ತ ವಿಜ್ಞಾನ ಉಪನ್ಯಾಸ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಅಂಗವಾಗಿ ನನ್ನನ್ನು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಕರೆಸಿದ್ದಾಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ವಿಷಯಕ್ಕೆ ಬರುವಂತಾದರೆ ಅಂದರೆ ಪ್ರೌಢಾವಸ್ಥೆಯ ಬೆಳವಣಿಗೆ ಮತ್ತು ದೈಹಿಕ ವಿಪರೀತಗಳು ಡಾಕ್ಟರ್ ವನಿತಾ ಮೆಟ್ಕೋಟ್ ಮೇಡಮ್ ಅವರು ಸವಿಸ್ತರವಾಗಿ ಹೇಳ್ತಾರೆ. ಅದ್ರ ಸಂಬಂಧ ನಾನು ಡಿಟೇಲ್ ಹೇಳುವುದಿಲ್ಲ. ಆಸ್ ಎ ಚೀಫ್ ಗೆಸ್ಟ್ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತಾರೆ. ಈಗ ಬಂದಿಲ್ಲ ನಾನು ಸ್ವಲ್ಪ ಮಾತಾಡಕ್ಕೆ ಬೇಕಲ್ಲ, ಹೌದಾ? ಡಿಟೇಲ್ ಅವ್ರು ಹೇಳ್ತಾರೆ. ನಾನು ಹೇಳಿದಲ್ಲ, ಇನ್ನು ಇದು ನಾವು ಪ್ರೌಢಾವಸ್ಥೆ ಅಂದರೆ ಅಡೋಲಸೆಂಟ್ ಪೀರಿಯಡ್ ಗೊತ್ತಾನ. ಅಡೋಲಸೆಂಟ್ ಪೀರಿಯಡ್ ಪ್ರೌಢಾವಸ್ಥೆ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಅಂತಿರಲ್ಲ, ಅದಕ್ಕೆ ಹೈಯೆಸ್ಟ್ ಹೆಲ್ತ್ ಬಗ್ಗೆ ಈಗ ಹಂಗೆ ಲಾ ಪ್ರಕಾರ ಸುಪ್ರೀಂ ಕೋರ್ಟ್ ಇರ್ತದಲ್ಲ, ನಮ್ಗೆ ಹಂಗೆ ಮೆಡಿಸಿನ್ದಾಗ ಇಡೀ ಜಗತ್ತಿ ಯಾವುದಂದ್ರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅದ್ರ ಪ್ರಕಾರ ಪ್ರೌಢಾವಸ್ಥೆಯವರು ಯಾರು, ಅಡೋಲಸೆಂಟ್ ಯಾರು ಅಂತಂದ್ರೆ 10 ರಿಂದ 20 ವರ್ಷದ ಮಕ್ಕಳು. ಅಂದ್ರೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ಟೀನೇಜ್ ಅಂದ್ರೆ 13 ರಿಂದ 19 ವರ್ಷ ಅಂತ ಕಥೆನಾಗ ಇವ್ರ ಬಗ್ಗೆ ಇವ್ರು ಮಾತಾಡಲಿಕ್ಕೆ ಹೇಳ್ತಾರೆ. ಇದ್ರಾಗ 3 ಸ್ಟೇಜ್ ಇದಾವೆ ಅಡಲ್ಟ್ಸ್ ಸ್ಟೇಜ್ ಒಳಗೆ. ಒಂದು ಅರ್ಲಿ ಅಡಲ್ಟ್ಸ್ ಸ್ಟೇಜ್ ಅಂದ್ರೆ 10 ರಿಂದ 13 ವರ್ಷ, ಮಿಡ್ಲ್ ಅಡಲ್ಸೆಂಟ್ ಅಂದ್ರೆ 14 ರಿಂದ 17 ವರ್ಷ, ಲೇಟ್ ಅಡಲ್ಸೆಂಟ್ ಪೀರಿಯಡ್ ಅಂದ್ರೆ 18 ರಿಂದ 19 ವರ್ಷ. ಈಗ ಈ ಅಡಲ್ಸೆಂಟ್ ಜನಸಂಖ್ಯೆ ಎಷ್ಟೈತಿ, ಮಕ್ಕಳ ಜನಸಂಖ್ಯೆ ಇವೆಲ್ಲ ಹೌದಾ? ಇಂಡಿಯಾದೊಳಗೆ ಸುಮಾರು 25 ಕೋಟಿ ಮಕ್ಕಳದ ಈಗ ಅಡಲ್ಸೆಂಟ್ 10 ರಿಂದ 19 ವರ್ಷದವರೆಗೆ. ಕರ್ನಾಟಕದಾಗ ಎಷ್ಟಿದಾರಪ್ಪ ಅಂದ್ರೆ 1.5 ಕೋಟಿ ಇದ್ದಾರೆ ಮಕ್ಕಳು. ಇದ್ರಾಗ ನಾವು ಕೆಲವೊಂದು ಮೆಡಿಕಲ್ ಒಳಗೆ ಸ್ವಲ್ಪ ಅನಿಸ್ಬೋದ ಗೊತ್ತಾ, ಸೆಕ್ಸ್ ರೇಷಿಯೋ ಅಂತಂದ್ರೆ 900 ಸ್ಟೂಡೆಂಟ್ಸ್ ಇದ್ದಂತಂದ್ರೆ ಅದಕ್ಕೆ 1000 ರೂಪಾಯಿ 900 ಅದ ಅಂದ್ರೆ ಇನ್ನೂ 100 ಜನ ಕಡಿಮೆ ಆಯ್ತು. ಮುಂದೆ ಮದುವೆಗೆ ಹುಡುಗರಿಗೆ ತ್ರಾಸ ಆಗ್ತೈತಿ. ಇದು ಯಾಕೆ ಹಾಕಿದ್ರೆ ಫ್ಯೂಟಿಸೈಡ್, ಗರ್ಭಾವಸ್ಥೆಯಿಂದ ಹೆಣ್ಣು ಮಗುವಿಗೆ ತೆಗಿಸ್ತಾರಲ್ಲ, ಗರ್ಭ ಇದು ಮಾಡಿ ಅಬೋರ್ಷನ್ ಮಾಡಿ, ಅದು ಸಂಬಂಧ ಗೊತ್ತಂಗ ಅದ್ರ ಬಗ್ಗೆ ಭಾಳ ಈಗ ಈ ಪೀರಿಯಡ್ ಇಂಪಾರ್ಟೆನ್ಸ್, ಅಡೋಲಸೆಂಟ್ ಪೀರಿಯಡ್ ಯಾಕೆ ಇಂಪಾರ್ಟೆಂಟ್ ಐತೆ ಅಂತಂದ್ರೆ ಈ ಅಡೋಲಸೆಂಟ್ ಚೈಲ್ಡ್ಹುಡ್ದಿಂದ ಅಡಲ್ಟ್ಹುಡ್ಗೆ ಟ್ರಾನ್ಸ್ಫರ್ ಆಗ್ತೈತಿ ಗೊತ್ತಂಗ. ಸೊ ಮೊದಲು ಚೈಲ್ಡ್ ಇತ್ತು, ಅಡೋಲಸೆಂಟ್ ಪೀರಿಯಡ್ ಅಡಲ್ಟ್ಹುಡ್ ಗೊತ್ತಲ್ಲ. ಆಮೇಲೆ ಇದು ಅರ್ಲಿ ಡೆವಲಪ್ಮೆಂಟ್ ಎಲ್ಲ ಬಾಡಿ ಚೇಂಜಸ್ ಎಲ್ಲ ಆಗತ್ತೆ. ಏನಾಗ್ತದೆ ಗೊತ್ತದ ನಾವು ಹೇಳ್ತಿದ್ದೀವಲ್ಲ. ಮತ್ತು ಇಟ್ಸ್ ಎ ಫೌಂಡೇಶನ್ ಫಾರ್ ದಿ ಗುಡ್ ಹೆಲ್ತ್ ಇನ್ ಫ್ಯೂಚರ್. ಇದು ನಾವು ಯಾವುದು ಒಳ್ಳೆಯದು ಮಾಡಬೇಕು ಮಾಡಬಾರ್ದು ಅಂದ್ರೆ ಇದ ಪೀರಿಯಡ್ ಇಂಪಾರ್ಟೆಂಟು. ಈ ಪೀರಿಯಡ್ದಾಗ ಏನು ಒಳ್ಳೆ ಡಿಸಿಷನ್ ತಗೊಂಡ್ರೆ ನಿಮ್ಮ ಜೀವನ ಪರ್ಯಂತ ಒಳ್ಳೆಯದು, ಕೆಟ್ಟ ಡಿಸಿಷನ್ ಅಂತ ಹೇಳಾಗಿದೆ ಇಷ್ಟ. ಅದಕ್ಕೆ ನಿಮ್ಗೆ ಯಾವುದು ಬೇಕು ಅನ್ನೋದು ನೀವು ಚಿಂತೆ ಮಾಡ್ಕೊಳ್ಳಿ. ಈಗ ಎಮೋಷನಲ್ ಚೇಂಜಸ್ ಭಾಳ ಆಗ್ತವೆ ಈ ಪೀರಿಯಡ್ ಒಳಗೆ, ಹೌದಾ? ರಿಸ್ಕ್ ಟೇಕಿಂಗ್ ನಡಿ ಹೋಗೋಣ, ಅಲ್ಲಿ ಈಜಾಡಕ್ಕೆ ಹೋಗೋಣ, ನಡಿ ಅಲ್ಲಿ ಹೋಗೋಣ, ನಡಿ ಮಾಡೋ ಡ್ರಾಯಿಂಗ್ ಮಾಡಿ ನೋಡಿ ಅದನ್ನು ಮಾಡಿ ಇದನ್ನು ಮಾಡಿ ರಿಸ್ಕ್ ಹಂಗೆ ಭಾಳ ಕೇಳ್ಕೋದಿರಲ್ಲ. ಹೌದಾ? ಸಮ್ಟೈಮ್ಸ್ ದೇರ್ ಮೈಂಡ್ ಇಸ್ ಆಲ್ಸೋ ಕನ್ಫ್ಯೂಸ್. ನನಗೇನು ಬೇಕು ನನಗೇನು ಬೇಡ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಆ ಪೀರಿಯಡ್ ಇದ್ದಿದ್ದಿಲ್ಲ, they don't know what they want. ಸೊ ಈಗ ಅವರಿಗೆ ಕಾಮನ್ ಹೆಲ್ತ್ ಪ್ರಾಬ್ಲಮ್ಸು ಅಥವಾ ಪ್ರಾಬ್ಲಮ್ಸ್ ಏನಿರ್ತಾವ ಅಂತಂದ್ರೆ ಭಾಳ ಇರ್ತಾವ. ಅದ್ರಾಗ ಸ್ವಲ್ಪ ಹೈಲೈಟ್ ಮಾಡ್ತೀನಿ ಮೇಡಮ್, ಏನಾದ್ರು ಡೀಟೇಲ್ ಹೇಳಿ. ಟ್ಯೂಬರ್ಕ್ಯುಲೋಸಿಸ್ ಹೌದಾ? ಸೊ ಈ ನಮ್ಮ ದೇಶದೊಳಗೆ ಸುಮಾರು 11 ಲಕ್ಷ ಮಂದಿ ಪ್ರತಿ ವರ್ಷ TB ಬರ್ತೈತಿ ಮಕ್ಕಳಿಗೆ, ದೊಡ್ಡವರಿಗೆಲ್ಲ. ಇನ್ನು ನಿಮ್ಮಂಥ ಮಕ್ಕಳಿಗೆ ಹೌದಾ, 10 ರಿಂದ 19 ವರ್ಷದ ಮಕ್ಕಳಿಗೆ 11 ಲಕ್ಷ ಪರ್ ಇಯರ್ ಬರ್ತೈತಿ ಎಲ್ಲ.
ಮತ್ತು ಎಚ್ ಐ ಕೇಳಿದ್ರಲ್ಲ ಏಡ್ಸ್ ಗೊತ್ತನಲ್ಲ, ಮಹಾಮಾರಿ ಗೊತ್ತನಲ್ಲ, ಸುಮಾರು ಎಷ್ಟು 17 ಲಕ್ಷ ಮಕ್ಕಳಿಗೆ ಅದಾವೆಲ್ಲ ಈ ನಮ್ಮ ದೇಶದೊಳಗೆ 17 ಲಕ್ಷ. ಸೊ ಇದು ಹೆಚ್ಚು HIV ಅಡೋಸೆಂಟ್. ಈಗ ಮೋಸ್ಟ್ ಇಂಪಾರ್ಟೆಂಟ್ ಕೊರೋನಾ ಬಂದಾಗ ಇದೆಲ್ಲ ಹಾಗೆ ಹೋಗ್ಬಿಡ್ತಿದ್ರು. ಮೊದಲು HIV ಅಂತ ಮಾಡ್ತಿದ್ರು ಪ್ರತಿ ಸಲ, ಎಲ್ಲಿ ಹೋದಾಗ HIV ಬರೀ ಅದರ ಮೇಲೆ ಕಾಟ್. ಕೊರೋನಾ ಬಂದ್ಮೇಲೆ ಇದು ಹಿಂಸಲ್, ಆದ್ರೆ ಹಂಗೈತೆ ಒಳಗೆ ಗೊತ್ತವಾಗೈತಿ, ಗೊತ್ತಾ. ಸೊ ಇದು ಹೆಚ್ಚು ಎಲ್ಲೈತಂದ್ರೆ ನಮ್ಮ ಭಾರತ ಭಾಳ ಕೇಸಸ್ಸು, ಕರ್ನಾಟಕವು ಭಾಳ ಅದಾವು, ಗೊತ್ತಾ. ಸೊ ಕರ್ನಾಟಕದೊಳಗೆ 3 ಡಿಸ್ಟ್ರಿಕ್ಟ್ ಮಂದಿ ಅದಾರ. ಯಾವ ಡಿಸ್ಟ್ರಿಕ್ಟು? BBA ಡಿಸ್ಟ್ರಿಕ್ಟ್ ಅಂತೀವಿ ನಾವು. BBA ಅಂದ್ರೆ ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ. ಅಂದ್ರೆ ಇಲ್ಲಿ ಜನ ಹೆಂಗ್ ಅದಾರ ಅಂತಂದ್ರೆ ಅವ್ರು ಹೆಚ್ಚಾಗಿ ಆಫ್ರಿಕಾದವ್ರ ಬೇಕಾದ್ರೆ ಬಿಹೇವ್ ಮಾಡ್ತಾರೆ. ಆಫ್ರಿಕಾದವ್ರು ಬಿಹೇವ್ ಮಾಡೋದಕ್ಕೆ ಅಲ್ಲೇ HIV ಕೇಸಸ್ ಹೆಚ್ಚದ. ಇಷ್ಟ ಸೂಕ್ಷ್ಮವಾಗಿ ಹೇಳ್ತೀನಿ. ಆಮೇಲೆ ಇವರಿಗೆ ಮಕ್ಕಳಿಗೆ ಏನಿರ್ತದೆ, ಸ್ಟ್ರೆಸ್ ಭಾಳ, ಗೊತ್ತಲ್ಲ. ಅದು ಮೆಂಟಲ್ ಸ್ಟ್ರೆಸ್ ಹೆಚ್ಚಾಗಿ, ಗೊತ್ತಲ್ಲ. ಒಮ್ಮೆ ಏಕಂದ್ರೆ ಓದಿರ್ಬೋದು. ಈ ಸಣ್ಣ ಮಕ್ಕಳಿಗೆ ಸಹ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತಕ್ಕಿಲ್ಲ, ಕಾರ್ಡಿಯಕ್ ಅರೆಸ್ಟ್ ಅದಕ್ಕೆ ಸ್ಟ್ರೆಸ್ ತಗೋಬೇಡ್ರಿ. ಸೊ ನಮ್ಗೆ 90% ಬೇಕು, 99% ಬೇಕು. 1% ಕಡಿಮೆ ಮುಗಿದೋದು ಜೀವನ. ಮತ್ತೆ ಹಂಗಿಲ್ಲ, ಈ ಮಾರ್ಕ್ಸ್ನ ಜೀವನ. ಎಲ್ಲರೂ ಇಂಜಿನಿಯರು, ಎಲ್ಲರೂ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಂದ್ರೆ ನೀವು. ಆಮೇಲೆ ಏನಿರ್ತಂದ್ರೆ ಒಕ್ಕಲ್ತನ ಮಾಡ್ರಿ, ಎದ್ರಾಗ ಏನೈತಿ, ಭೂತಾವೇ ಬೆಳೆದಿದ್ದೆಲ್ಲ ಇದು ಮಾಡ್ತಾರ, ಗೊತ್ತಾ. ಆಮೇಲೆ ಒಂದ್ ವೇಳೆ ಏನೂ ಕಲಿಲ್ಲಂದ್ರೆ ತಿಳ್ಕೊಬೇಡ್ರಿ. ಈಗ ಸಚಿನ 10ನೇ ಸ್ಟ್ಯಾಂಡರ್ಡ್ ಪಾಸ್ ಆಗಿ, ನಮ್ಮ ಡಾಕ್ಟರ್ ರಾಜಕುಮಾರ್ 9ನೇ ಸ್ಟ್ಯಾಂಡರ್ಡ್ ಅಷ್ಟೇ, ಗೊತ್ತಲ್ಲ. ಸೊ ನ್ಯೂಟ್ರಿಷನ್ ಬಗ್ಗೆ ಕೆಲವೊಂದು ಮಂದಿ ಬೋತ್ ಅಂಡರ್ ನ್ಯೂಟ್ರಿಷನ್ ಐತಿ, ಓವರ್ ನ್ಯೂಟ್ರಿಷನ್, ಒಬೇಸ್ ಐತಿ, ಚಿಂತೆ ಅದು ಬ್ಯಾಲೆನ್ಸ್ ಡಯಟ್ ತಗೊಳ್ಳಿರಲ್ಲ. ಡ್ರಗ್ ಅಬ್ಯೂಸ್ ಭಾಳ ಐತಿ, ಕ್ಯಾನಬಿಸ್, ಪ್ರತಿಯೊಂದು ಗಾಂಜಾ, ಅದ್ರ ದಯವಿಟ್ಟು ಅದು ಸಮಸ್ಯೆ ಹೋಗಬೇಡಿ. ಆಲ್ಕೋಹಾಲ್ ಕುಡಿಬೇಡಿ. ಪ್ರತಿ ವರ್ಷ ಏನಕ್ಕೆ ಅನ್ನೋದನ್ನ ಗೊತ್ತಾ, ಮೊದಲ ದೊಡ್ಡವ್ರು ಕೊಡ್ತಿದ್ರು, ಈಗ ಏನು ಬಿಕ್ರಿನ ತಗೊಂಡೈತಿ ಮಕ್ಕಳ ಸಲಹೆ ಕುಡಿಯಾಕಂತಾರೆ. ಹಂಗೆ ಆಗಬಾರ್ದು. ಇದು ಸ್ಮೋಕಿಂಗು ಹಂಗೆ ಸಿಗರೇಟ್ ಸೇರ್ತಾರೆ ಮಕ್ಕಳು ಸೇರ್ತಾರೆ, ಬರೀ ದೊಡ್ಡವರೆಲ್ಲ ಅವಸರ. ದಯವಿಟ್ಟು ತಿಳ್ಕೊರಿ, ಒಂದು ಸಿಗರೇಟ್ ಸೇದಿದ್ರೆ ಅಂತಂದ್ರೆ ನಿಮ್ಮ ಲೈಫ್ 10 ನಿಮಿಷ ಕಡಿಮೆ ಆಗ್ತೈತಿ. ಎಷ್ಟು? ಒಂದು ಸಿಗರೇಟ್ ಸೇರಿದ್ರೆ 10 ನಿಮಿಷ ಅಂದ್ರೆ ಇಡೀ ಜೀವನ ಸೇರ್ಕೊಂತಿದ್ರೆ 15 ವರ್ಷ ಕಡಿಮೆ ಆಕೈತಿ ನಿಮ್ಮ ಲೈಫ್ ಅಂತ. ಅದಕ್ಕೆ ಸೇರ್ಬಾರ್ದು, ಹೌದನಂದ್ರೆ. ಆಮೇಲೆ ಇನ್ನು ಗರ್ಲ್ಸ್ ಒಳಗೆ ಅರ್ಲಿ ಮ್ಯಾರೇಜು ಮತ್ತು ಅರ್ಲಿ ಪ್ರೆಗ್ನೆನ್ಸಿ ಆಕೈತಿ, ಅದಕ್ಕೂ ಹಂಗಾಗ್ಬೇಕು. ಒಳ್ಳೆಯ ಸಮಯದಲ್ಲಿ 18 ವರ್ಷ ಮುನ್ನೆ ಮದುವೆ ಆಗಬೇಕು. ಹುಡುಗರು 21 ವರ್ಷ ನಂತರ ಅಫ್ಕೋರ್ಸ್ ಈಗ ಇದೆಲ್ಲ ಬರ್ತೇನೆ. ಸೊ ಇವೆಲ್ಲ ಹೇಳಿ ಒಂದಿಷ್ಟು ಟಿಪ್ಸ್ ಹೇಳ್ತೀನಿ. ಏನಂತಂದ್ರೆ ಗುಡ್ ಡಯಟ್ ತಗೊಳ್ಳಿ, ಬ್ಯಾಲೆನ್ಸ್ ಡಯಟ್ ಅಂತಂದ್ರೆ ಏನು ನಮ್ಮ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸು, ಫ್ಯಾಟ್ಸು, ಮಿನರಲ್ಸು, ವಿಟಮಿನ್ಸ್ ಇದ್ದಿದೆ, ಹಣ್ಣು, ಹಂಪಲ, ಕಾಳು. ಆದರೆ ನಾವು ಮೊದಲು ಹೇಳ್ತಿದ್ವಿ ಏನು ತೊಗೋಬೇಕು ಅಂತಂದ್ರೆ, ಈಗ ತಿನ್ನಕ್ಕೆ ಬೇರೆ ಡಿಫಿಕಲ್ಟ್ ಆಗೈತಿ. ಯಾಕಂದ್ರೆ ಎಲ್ಲ ಕಡೆ ವಿದೇಶಿಗಳು ಬೆಳೆದಿರ್ತಾರೆ, ಬರ್ತದಲ್ಲ. ಈಗ ನಮ್ಮ ಮಕ್ಕಳು ಬಿಟ್ಟು ಎಲ್ಲ ಕಡೆ ಬರ್ತಾರೆ. ಮತ್ತೊಂದು ಎಲ್ಲೇ ಯಾವುದೇ ಸ್ಟೋರೇಜ್ ಎಲ್ಲ ಮಾಡ್ತಾರೆ ನೋಡ್ರಿ. ನೀವು ಅಂಗಡಿ ಒಳಗೆ ಎಲ್ಲಿ ಬಜಾರ್ದಾಗ ಹೋದಂದ್ರೆ ನಾವು ಚಪ್ಪಲು, ಶೂಸ್ ಎಲ್ಲಿ ಇಟ್ಟಿರ್ತಾರೆ, AC ಏರ್ ಕಂಡೀಷನ್ ರೂಮ್ನಾಗ ಇಟ್ಟಿರ್ತಾರೆ, ಹೌದಾ. ಆದ್ರೆ ನಾವು ತಿನ್ನುವಂಥ ಗುಡ್ಡ ಆಹಾರ ಪದಾರ್ಥ ಎಲ್ಲಿ ಇಟ್ಟಿರ್ತಾರೆ, ಡ್ರೈನೇಜ್ ಗಟಾರ ಮ್ಯಾಗ ಹಚ್ತಾ ಅಂತ ಮಾಡ್ತೀವಿ. ಇದು ನಮ್ಮಲ್ಲಿ ಪರಿಸ್ಥಿತಿ. ಇದು ಹೋಗ್ಬೇಕಿದ್ವೆಲ್ಲ. ಸೊ ಇದು ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ಊಟ ಮಾಡಿದ್ಮೇಲೆ ಮತ್ತು ಬಸ್ ಬರ್ಬಾರ್ದು, ಅದಕ್ಕೆ ಎಕ್ಸರ್ಸೈಸ್ ಮಾಡಿರಿ, ಯೋಗ ಮಾಡಿರಿ, ಎಲ್ಲ ಮಾಡಿದ್ರೆ. ಆಮೇಲೆ ಈಗ ಇದು ಆದಮೇಲೆ ಬ್ಯಾಡ್ ಹ್ಯಾಬಿಟ್ಸ್ ಯಾವ ಬೆಳಿಬೇಡ ಹೇಳಿದಲ್ಲ, ಗಾಂಜಾ ಗೀಂಜಾ ಇದೆಯಲ್ಲ. ಯಾಕಂದರೆ ಅದು ಪೀರ್ ಪ್ರೆಷರ್ ಸೇದ ಏನಕ್ಕೆ ಕುಡಿಯೋ ಅದಕ್ಕೆ ಒಬ್ಬ ಕವಿ ಹೇಳ್ತಾನ, ಗಾಡ್ ಸೇವ್ ಮಿ ಫ್ರಮ್ ಮೈ ಫ್ರೆಂಡ್ಸ್, ಐ ವಿಲ್ ಪ್ರೊಟೆಕ್ಟ್ ಮೈ ಸೆಲ್ಫ್ ಫ್ರಮ್ ಮೈ. ಅದು ಯಾರು ಹೆಂಗಿರ್ತಾರ ಏನೇನು ಬೆಳ್ಳಿ ಒಳ್ಳೆ ಕೆಲಸ ಗುಡ್ ಕಲ್ಚರ್ ಹ್ಯಾಬಿಟ್ಸ್ ಬೆಳೆಸ್ಕೊರಿ, ಗೊತ್ತಾಗಲ್ಲ. ಸೊ ಕಮ್ಯುನಿಕೇಷನ್ ಸ್ಕಿಲ್ ಬೆಳೆಸ್ಕೊರಿ, ಗುಡ್ ಬುಕ್ ಓದ್ರಿ, ಗುಡ್ ಮ್ಯೂಸಿಕ್ ಕೇಳ್ರಿ, ಮೊಬೈಲ್ ಸೆಟಪ್ ಬಿಟ್ಟುಬೇಡ್ರಿ. ಆಮೇಲೆ ಗುಡ್ ಮಾರಲ್ ಕ್ಯಾರೆಕ್ಟರ್ಸ್ ಕಲೀರಿ ಎಲ್ಲ. ಸೊ ಟೇಕ್ ದಿ ಅಡ್ವೈಸ್ ಫ್ರಮ್ ದಿ ಟೀಚರ್ಸ್ ಆ್ಯಂಡ್ ದಿ ಪೇರೆಂಟ್ಸ್. ಇಷ್ಟು ಹೇಳಿದ್ರೆ ನಿಮ್ಮ ಲೈಫು ಒಳ್ಳೇದಾಗ್ತೈತಿ. ದೇವರು ಎಲ್ಲ ಒಳ್ಳೇದು ಮಾಡಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ, ಚೀಫ್ ಗೆಸ್ಟ್ ಕಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ